ಈ ಶನಿಗ್ರಹ ತಾನು 3 ವಾಹನದ ಮೇಲೆ ಕೂತ್ಕೊಂಡು ಬರ್ತಾನೆ ಅಂತ ಹೇಳಿದ್ದೆ. ಒಂದು ಗೂಬೆ ಮೇಲೆ ಒಂದು ವಾಹನ, ಉಲೂಕ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಉಲೂಕ ವಾಹನ ಯಾರು? ಶನಿ. ಅಥವಾ ಇನ್ನೊಂದು ರಣಹದ್ದು, ಹದ್ದಿನ ಮೇಲೆ ಕೂತ್ಕೊಂಡ್ಬರ್ತಾನೆ. ಮತ್ತೊಂದು ಈ ಕಾಗೆಯ ಮೇಲೆ ಕೂತ್ಕೊಳ್ಳುವಂಥ ಶನಿದೇವರು. ಯಾಕೆ ಈ ವಾಹನದ ಮೇಲೆ ಯಾಕೆ ಕೂತ್ಕೊಂಡ್ಬರ್ತಾನೆ? ಒಂದು ಸಿಂಹದ ಮೇಲೋ ಹುಲಿ ಮೇಲೋ ಯಾವ್ದ್ರ ಮೇಲೆ ಕೂತ್ಕೊಂಡ್ಬರಬಾರ್ದೆ, ಯಾಕೆ ಈ ವಾಹನಗಳ ಮೇಲೆ ಕೂತ್ಕೊಂಡ್ಬರ್ಬೇಕು ಅಂದರೆ ಅದಕ್ಕೊಂದು ಉತ್ತರ ಕೊಡ್ತಾರೆ ಶಾಸ್ತ್ರದಲ್ಲಿ. ಇಲ್ಲಿ ಅದು ಕಾಗೆ ಮೇಲೆ ಕೂತ್ಕೊಂಡು ಯಾಕೆ ಬರೋದು ಶನಿದೇವರು ಅಂದರೆ, ಈ ಕಾಗೆಯ ಸ್ವಭಾವ ಏನು ಅದಕ್ಕೆ ನಾವು ನೋಡ್ತೀವಿ, ಒಂದು ಕಣ್ಣು ಆಚೆ ಈಚೆ ಇರುತ್ತೆ ಅದಕ್ಕೆ. ನಾವು ಈ ಜಯಂತನ ಬಗ್ಗೆ ಎಲ್ಲ ಕೇಳ್ತೀವಿ, ತಾತ್ಪರ್ಯದೆಲ್ಲ ಕೇಳಿರ್ತೀವಿ. ಈ ರಾಮಚಂದ್ರನ ಸೀತೆಯ ಸಂದರ್ಭದಲ್ಲಿ ರಾಮನೇ ಒಂದು ಚಿಕ್ಕ ಒಂದು ಹುಲ್ಲನ್ನೇ ಪ್ರಯೋಗ ಮಾಡ್ತಾನೆ, ಅದು ಹೋಗಿ ಆ ಕಣ್ಣನ್ನು ತೆಗೆದು ಬಿಡುತ್ತೆ. ಒಂದೇ ಕಣ್ಣು ಕಾಗೆಗೆ ಅಂತ. ಆದರೆ 2 ಕಡೆ ಅದರ ದೃಷ್ಟಿ ಇರುತ್ತೆ. ಅದು ಕೂಡ ವಕ್ರ ದೃಷ್ಟಿ. ಈಗ ಒಬ್ಬರು ನೇರವಾಗಿ ನೋಡ್ತಾ ಇದ್ದಾರೆ ಅಂದರೆ ಸರಿ ದೃಷ್ಟಿ, ಒಬ್ಬರು ಓರೆಗಣ್ಣಿಂದ ಆ ಕಡೆಯಿಂದ ಏನೋ ಹಿಂಗೆ ನೋಡ್ತಾ ಇದ್ದಾರೆ ಅಂದರೆ ಏನೋ ಇವ್ರ ದೃಷ್ಟಿ ಸರಿ ಇಲ್ಲ, ಏನೋ ಗಮನಿಸ್ತಾ ಇದ್ದಾರೆ ಬೇರೆ ಅಂತ ಅರ್ಥ. ಈ ಕಾಗೆಗಳ ದೃಷ್ಟಿ ಹಾಗೆ, ಅದು ಒಕ್ಕಣ್ಣಿನಿಂದ ಆ ಕಡೆ ಈ ಕಡೆ ದೃಷ್ಟಿಯನ್ನು ಹಾಯಿಸ್ತಾ ಇರುತ್ತೆ ಈ ಕಾಗೆ. ಅದೇ ತರಹ ನನ್ನ ದೃಷ್ಟಿ ನೇರವಾಗಿರಲ್ಲ, ವಕ್ರವಾಗಿರುತ್ತೆ, ಹುಷಾರು ಅಂತ ಶನಿದೇವರು ನಮಗೆ ತಿಳಿಸ್ತಾ ಇದ್ದಾರಂತೆ ಕಾಗೆ ಮೇಲೆ ಕೂತ್ಕೊಂಡು. ಓಹೋ, ಹಾಗಾದರೆ ಶನಿ ದೃಷ್ಟಿ ಏನು ಅಂದರೆ ನೇರ ಇರಲ್ಲ, ಅದು ವಕ್ರ. ಹಾಗಾಗಿ ಜೀವನದಲ್ಲಿ ಒಬ್ಬ ಸೀದಾ ಹೋಗ್ತಾ ಇದ್ರೆ ಎಲ್ಲೆಲ್ಲೋ ತಿರುಗಲಿಕ್ಕೆ ಅವನಿಗೆ ಪ್ರಾರಂಭ ಆದರೆ ಅವನಿಗೆ ಶನಿಗ್ರಹದ ಪೀಡೆ ಶುರುವಾಗಿದೆ ಅಂತ ಅರ್ಥ. ಸರಿ, ಇದು ಒಂದಾಯಿತು. ಅಷ್ಟೇ ಅಲ್ಲದೆ ಶನಿದೇವರು ಹೇಗೆ ಸ್ವಭಾವ ಅಂದರೆ ಯಾವಾಗಲೂ ತಲೆಯನ್ನು ಕೆಳಕ್ಕೆ ಹಾಕ್ಕೊಂಡಿರ್ತಾರೆ. ಅದಕ್ಕೆ ಕೆಲವರು ಹೇಳ್ತಾ ಇರ್ತಾರೆ, ಮನೆಯಲ್ಲಿ ಖುಷಿಯಾಗಿ ನಗ್ತಾ ಇರಬೇಕು. ಅದು ಹೆಂಗಸರಾಗಲಿ ಗಂಡಸರಾಗಲಿ ಯಾವಾಗಲೂ ಮೋರೆ ಕೆಳಗಡೆ ಹಾಕ್ಕೊಂಡು ಅಯ್ಯೋ ಏನೋ ತಲೆ ಮೇಲೆ ದೊಡ್ಡ ಬಂಡೆಕಲ್ಲು ಹೊತ್ಕೊಂಡಂಗೆ ಇರ್ತಾರೆ. ಯಾಕೆ ಹಂಗೆ ಇರಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಶನಿದೇವರ ದೃಷ್ಟಿ ಹಾಗೆ ಅಂತ. ಶನಿದೇವರು ಯಾವಾಗಲೂ ತಲೆ ಕೆಳಕ್ಕೆ ಹಾಕ್ಕೊಂಡಿರ್ತಾರಂತೆ, ಹಿಂಗೆ ಬಕ್ಕಿಸ್ಕೊಂಡಿರ್ತಾರಂತೆ. ಆದ್ದರಿಂದ ಶನಿದೇವರು ಬೇಗ ಬರ್ತಾರಂತ ಕಡೆ ಅಂತ. ಅದಕ್ಕೋಸ್ಕರ ಹಾಗಿರಬಾರ್ದು. ಕೆಲವು ಸಲ ಈ ಶಬ್ದ ಮಾಡ್ತಾ ಇರ್ತಾರೆ, ಈ ಉಗ್ರಿಂದ ಶಬ್ದ ಮಾಡ್ತಾ ಇರ್ತಾರೆ ಕೆಲವರು, ಉಗ್ರಿನಲ್ಲೆಲ್ಲ ಶಬ್ದ. ಈ ಶಬ್ದನೆಲ್ಲ ಮಾಡಬಾರ್ದು, ಯಾಕೆ ಶನಿದೇವರು ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಸುಮ್ಮನೆ ಹೇಳಿಲ್ಲ. ಶಾಸ್ತ್ರದ ಪ್ರಕಾರ ಏನು ಅಂದರೆ, ಎಲ್ಲಿ ಒಂದು ಸರಿಯಾದ ಮಾರ್ಗದಲ್ಲಿ ಇರಲ್ಲ ಮನುಷ್ಯರು, ಸಂತೋಷದಿಂದ ಇರಲ್ಲ, ಯಾವಾಗಲೂ ಒಂಥರ ಇದ್ರೂ ಸಂತೋಷದಲ್ಲಿ ಒಂಥರ ಇರ್ತಾರಲ್ಲ, ಆ ಸಂದರ್ಭದಲ್ಲ ಶನಿದೇವರು ಬಂದು ಅನುಗ್ರಹ ಆಗುತ್ತೆ ಅಂತ ಜಾಸ್ತಿ. ಹಾಗಾಗಿ ಸರಿಯಾಗಿರಬೇಕು, ಧಾರ್ಮಿಕರಾಗಿರಬೇಕು ಅಂತ. ಯಾಕೆಂದರೆ ಶನಿದೇವರು ಧರ್ಮಪ್ರಿಯ ಅಂತ. ಧರ್ಮಾಚರಣೆ ಮಾಡ್ತಾ ಇದ್ರೆ ಅವ್ರಿಗಷ್ಟು ತೊಂದರೆ ಕೊಡಲ್ಲ. ಅಧಾರ್ಮಿಕರಾಗಿದ್ದರೆ ಹೋಗಿ ಅವ್ರಿಗೆ ಏನೋ ಒಂದು ಎಡವಟ್ಟು ಮಾಡ್ತಾ ಇರ್ತಾರೆ ಶನಿದೇವರು. ಇದು ಒಂದು ವಾಹನದ ಒಂದು ವಿವರಣೆ. ಇನ್ನೊಂದು ವಿವರಣೆ ಇದೆ. ಈ ರಣಹದ್ದಿನ ಮೇಲೆ ಯಾಕೆ ಕೂತ್ಕೊಳ್ಳೋದು ಶನಿದೇವರು ಅಂದರೆ, ಅದರಿಂದ ಒಂದು ಸೂಚನೆ ಅಂತೆ. ಈ ರಣಹದ್ದು ಏನು ಮಾಡುತ್ತೆ, ಹದ್ದು ಮೇಲೆ ಹರ್ಕೊಂಡು ಹೋಗುತ್ತೆ. ಮೇಲೆ ಎಷ್ಟು ವೇಗ ಸಾಧ್ಯನೋ ಅಷ್ಟು ವೇಗದಲ್ಲಿ ಬೇರೆ ಪಕ್ಷಿಗಳಿಗಿಂತ ಮೇಲಕ್ಕೆ ಎತ್ತರದಿಂದ ಹರ್ಕೊಂಡು ಹೋಗೋ ಸ್ವಭಾವ. ಆ ಪಕ್ಷಿಗೆ ಏನು ಸ್ವಭಾವ ಅಂದರೆ, ಕೆಳಕ್ಕೆ ನೋಡುತ್ತೆ. ಕೆಳಕ್ಕೆ ನೋಡಿದಾಗ ಏನಾರು ಒಂದು ಚೂರು ಎಡವಟ್ಟು ಮಾಡ್ಕೊಂಡಿರೋ ಒಂದು ಪಕ್ಷಿ ಸಿಕ್ಕಿದ್ರೆ, ಅಥವಾ ಯಾವುದಾದ್ರು ಸತ್ತಿದ್ರೆ, ಅಥವಾ ಸ್ವಲ್ಪ ರಕ್ತಕಾರಿ ಬಿದ್ದಿದ್ರೆ ಸೀದಾ ಏನು ಮಾಡುತ್ತೆ, ಮೇಲಿಂದ ಬಂದು ತನ್ನ ಕೊಕ್ಕೆಯಿಂದ ಕುಕ್ಕಿ ಸಾಯಿಸತ್ತೆ. ಸತ್ತಿರೋದನ್ನು ಒಂದು ತಿನ್ನತ್ತೆ. ಎರಡು ವಿಷಯ. ಶನಿದೇವರು ಹಾಗೆ ಅಂತೆ. ಹೇಗೆ ಅಂದರೆ, ಮೇಲೆ ನೋಡ್ತಾ ಇರ್ತಾರಂತೆ ದೃಷ್ಟಿಲಿ. ಒಬ್ಬ ಏನಾದರೂ ಜೀವನದಲ್ಲಿ ಅಧರ್ಮಿಷ್ಠನಾಗಿ ಧರ್ಮಾಚರಣೆಯಿಂದ ತಪ್ಪಿ ಏನಾದರೂ ಸ್ವಲ್ಪ ಅಡ್ಡಾದಿಡ್ಡಿ ದಾರಿಯಲ್ಲಿ ನಡೀತಾ ಇದ್ದಾನೆ ಅಂದರೆ ಸೀದಾ ಅವನಿಗೆ ಬಂದು ತಮ್ಮ ಕೊಕ್ಕಿನಿಂದ ಹೇಗೆ ಈ ರಣಹದ್ದು ಕುಕ್ಕತ್ತಲ್ಲ, ಹಾಗೆ ಅವನ ಜೀವನದಲ್ಲಿ ಕುಕ್ಲಿಕ್ಕೆ ಶುರು ಮಾಡ್ತಾರಂತೆ. ಅಂದರೆ ದೃಷ್ಟಿ ಯಾವಾಗಲೂ ಇರುತ್ತಂತೆ. ಎಷ್ಟೇ ದೂರ ಇದ್ದರೂ ಕೂಡ ಶನಿಗ್ರಹದ ಪೀಡೆ ಪ್ರಾರಂಭ ಆಯಿತು ಅಂದರೆ ಬೇಗ ಅದು ಎಫೆಕ್ಟ್ ಆಗುತ್ತೆ ಅಂತ ತಾತ್ಪರ್ಯ. ಇದಕ್ಕೋಸ್ಕರ ತಾವು ತೀಕ್ಷ್ಣವಾದ ಕಣ್ಣುಗಳು ನನಗಿದೆ, ಧರ್ಮ ಮಾರ್ಗದಿಂದ ತಪ್ಪಬೇಡಿ ಅಂಥೇಳಿ ಎಚ್ಚರಿಸ್ಲಿಕ್ಕೋಸ್ಕರ ತಾವು ಆ ರಣಹದ್ದಿನ ಮೇಲೆ ಕೂತ್ಕೊಂಡು ಈ ರೀತಿ ಫಲ ನೀವು ಅನುಭವಿಸ್ತೀರಿ, ಹುಷಾರಾಗಿರಿ ಅಂತ ಇದನ್ನು ಹೇಳ್ತಾ ಇದ್ದಾರೆ. ಇನ್ನು ಗೂಬೆ ಬಗ್ಗೆ ಬರ್ತಾರೆ. ಈ ಗೂಬೆ ಬಗ್ಗೆ ಯಾಕೆ ಈ ಶನಿದೇವರು ತಾವು ಆಶ್ರಯಿಸಿದ್ದು ಅಂದರೆ, ವಸ್ತುತಃ ಗೂಬೆ ಅನ್ನೋದು ಲಕ್ಷ್ಮೀ ವಾಹನ ಅಂತಲೂ ಕರೀತಾರೆ ಶಾಸ್ತ್ರದಲ್ಲಿ. ಲಕ್ಷ್ಮೀದೇವಿ ಗೂಬೆ ಮೇಲೆ ಕೂತಿರ್ತಾಳೆ. ಆದರೆ ಗೂಬೆ ಎಂಥ ಪ್ರಾಣಿ ನಮಗೆ ಗೊತ್ತಿದೆ. ಗೂಬೆ ಅಂದರೆ ಒಂಥರ ಅಪಶಕುನದ ಮಾತು. ನಮಗೆ ಗೂಬೆ ಥರ ಇದೆ ಅಂತ ಹೇಳಿ ಬೈತಾ ಇರ್ತಾರೆ ಯಾವಾಗಲೂ. ಆದರೆ ಇಲ್ಲೇನಂದರೆ, ಈ ಗೂಬೆ ಅನ್ನೋದು ವಸ್ತುತಃ ಮನೆ ಹತ್ತಿರ ಎಲ್ಲಾದರೂ ಈ ಒಂದು ಗೂಬೆ ಕೂಗಿದ್ರೆ, ಹಾಗೆಲ್ಲ ಕೂಗಲ್ಲ ಅದು, ಮನೆ ಹತ್ತಿರ ಎಲ್ಲೋ ಒಂದು ಗೂಬೆ ಕೂಗ್ತು ಅಂತ ಇಟ್ಕೊಳ್ಳಿ, ಆ ಮನೆಗೆ ಒಳ್ಳೆ ಐಶ್ವರ್ಯ ಬರುತ್ತೆ ಅಂತ ಅರ್ಥ. ಓಹೋ, ಹಾಗಂಥೇಳಿ ಒಂದು ಗೂಬೆ ನಾವು ಕರ್ಕೊಂಡ್ಬಂದು ಕೂಗ್ಸಿದ್ರೆ ಬರಲ್ಲ, ತಾನಾಗೆ ಎಲ್ಲೋ ಬಂದು ಅದು ನಮ್ಮನೆ ಹತ್ತಿರ ಎಲ್ಲರೂ ಕೂಗಿದ್ರೆ, ಶಬ್ದ ಮಾಡಿದರೆ ಅದು ಸಂಪತ್ತು ಪ್ರದಾಯಕ. ಹಾಗಾರೇನಾಯಿತು, ಇದು ಕೂಡ ಶನಿದೇವರು ಏನು ತೋರಿಸ್ತಾ ಇದ್ದಾರೆ ಅಂದರೆ, ಕೇವಲ ನಾನು ರಣಹದ್ದಿನ ತರಹ ಬಂದು ಕುಕ್ಕೋದಾಗಲಿ
ಅಥವಾ ಕೇವಲ ವಕ್ರದೃಷ್ಟಿಯನ್ನಾಗಿ ಮಾಡಲ್ಲ. ನನ್ನ ಆರಾಧನೆ ಸರಿಯಾಗಿ ಮಾಡಿದ್ರೆ, ನೀವು ಧರ್ಮಿಷ್ಠರಾಗಿದ್ದರೆ ತುಂಬ ಸಂಪತ್ತನ್ನು ಹೇರಳವಾಗಿ ನಿಮಗೆ ಕೊಡ್ತೀನಿ ಅಂತ. ಅದಕ್ಕೋಸ್ಕರನೇ ಹೇಳ್ತಾರೆ, ಶನಿದೇವರು ಒಬ್ಬನ ಜನ್ಮರಾಶಿಯಿಂದ 11ನೇ ಸ್ಥಾನ ಅಂತ ಹೇಳ್ತಾರೆ. ಆ 11ನೇ ಸ್ಥಾನದಲ್ಲಿ ಶನಿದೇವರಿದ್ದರೆ ಅವನನ್ನು ಹಿಡಿಯೋರಿರಲ್ಲ ಯಾರು, ಅವನು ಆ ವ್ಯಕ್ತಿನೇ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಂದೇನರ್ಥ, ಅಷ್ಟು ಮೇಲೆ ಇರ್ತಾನಂತ ಆ ವ್ಯಕ್ತಿ. ಅನುಗ್ರಹ ಯಾರ್ದು? ಶನಿದೇವರ ಅನುಗ್ರಹ. ಅಂದರೆ ನಮ್ಗೇನಾಗ್ಬಿಡುತ್ತೆ, ಕೆಲವು ಸಲ ಶನಿ ರಾಹು ಕೇತು ಅಂದರೆ ಏನೋ ಬೈಕೊಳ್ಳೋ ಗ್ರಹಗಳು ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ. ಆದರೆ ವಸ್ತುತಃ ಅಲ್ಲ. ಶುಭ ಗ್ರಹಗಳು ಅಂತ ಯಾವುದು ಫಲ ಕೊಡುತ್ತಲ್ಲ, ಅದರ ದುಪ್ಪಟ್ಟು 2 ಪಟ್ಟು ಜಾಸ್ತಿ ಫಲ ಕೊಡುತ್ತಂತೆ ಈ ಗ್ರಹಗಳು, ಶನಿದೇವ. ಆದರೆ ಒಳ್ಳೆ ಸ್ಥಾನದಲ್ಲಿ ಇದ್ದರೆ ಫಲ, ಆದರೆ ಕೆಟ್ಟ ಸ್ಥಾನದಲ್ಲಿದ್ದರೆ 2 ಪಟ್ಟು ಕಷ್ಟ ಕೊಡುತ್ತಂತೆ. ಅಷ್ಟು ಕಷ್ಟವನ್ನು ಹೇಳಿದ್ದಾರೆ. ಹೀಗೆ ಮತ್ತು ಇನ್ನೊಂದು ಗೂಬೆ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಅದೇನೆಂದರೆ, ರಾತ್ರಿ ಜಾವ ಇರುತ್ತೆ. ರಾತ್ರಿ ಜಾವದಲ್ಲಿ ಏನಾದ್ರು ಮಧ್ಯದಲ್ಲಿ ಅದು ಕೂಗತ್ತೆ ಅಂತ ಇಟ್ಕೊಳ್ಳಿ. ಕೂಗೋದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆದರೆ ಸರಿ, ಅದು ಒಳ್ಳೆಯದು ಸೂಚಕ ಸರಿ. ರಾತ್ರಿ ಮಧ್ಯದಲ್ಲಿ ಏನಾದ್ರು ಕೂಗ್ಲಿಕ್ಕೆ ಶುರು ಮಾಡಿದರೆ ಹತ್ತಿರದಲ್ಲಿ ಏನೋ ಅವನಿಗೆ ಅನಿಷ್ಟ ಕಾದಿದೆ ಅಂತ ಅರ್ಥ. ಹಾಗಾಗಿ ಕೂಗೋದು ಟೈಮ್ನಲ್ಲಿ ಕೂಗಿದ್ರೆ ಸರಿ, ಯಾವುದೋ ಟೈಮ್ನಲ್ಲಿ ಕೂಗಿದ್ರೆ ಕಷ್ಟ. ಶನಿದೇವರು ಏನು ಸೂಚನೆ ಮಾಡ್ತಾರೆ ಅಂದರೆ, ನೀವು ನನ್ನ ಸರಿಯಾಗಿ ಕೂಗಿದ್ರೆ ನಾನು ಬರ್ತೀನಿ, ಇಲ್ಲ ಅಂದರೆ ನಾನು ನಿಮಗೆ ಅನಿಷ್ಟವನ್ನು ಸೂಚನೆ ಮಾಡ್ತಾ ಇರ್ತೀನಿ. ಇನ್ನೂ ತಿದ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹಣೆ ಬರ. ಇದು ಹೇಗಾಯಿತು ಅಂದರೆ, ಕಂಸನ ಕಥೆ ಹೀಗೆ ಆಯಿತು. ಕಂಸನಿಗೆ 3 ಸಲ ಎಚ್ಚರ ಆಯಿತು. 3 ಸಲ ಎಚ್ಚರ ಕೊಟ್ಟರು ಅವನೇನು ಅಂದ್ಕೊಂಡ, ನಾರದರು ಬಂದು ಹೇಳ್ತಾರೆ, ನೋಡು ಎಲ್ಲ ಹುಟ್ಟಿದ್ದಾರೆ ಸಾಯಿಸ್ಬಿಡು ಅಂತ. ವಸ್ತುತಃ ಹಾಗೆ ಹೇಳ್ತಾರೆ ಅವರು. ಹಾಗಲ್ಲ, ನಿನಗೆ ಮೃತ್ಯು ಹತ್ರಕ್ಕೆ ಬಂದಿದೆ, ಹುಷಾರು, ಯೋಚನೆ ಮಾಡು ಅಂತ. ಇವನು ಅರ್ಥ ಮಾಡ್ಕೊಳ್ಳಿಲ್ಲ. ಕೊನೆಗೆ ಅವನೇನು ಅನುಭವಿಸ್ತಾ ಅದೇ ಕಥೆ ಆಗುತ್ತೆ. ಹಾಗಾಗಿ ಧರ್ಮಿಷ್ಠರಾಗಿದ್ದರೆ ಇಂಥ ಗ್ರಹದ ಬಾಧೆಗಳು ನಮಗೆ ತಟ್ಟಲ್ಲ ಅಂಥೇಳಿ ಒಟ್ಟು ತಾತ್ಪರ್ಯ. ಈ ರೀತಿ ಶನಿದೇವರು ಅನೇಕ ವಾಹನಗಳ ಮುಖಾಂತರ, ಒಂದು ಉಲೂಕ ಗೂಬೆ, ಮತ್ತೊಂದು ರಣಹದ್ದು, ಮತ್ತೊಂದು ಕಾಕವಾಹನ ಅಂತ ಇಷ್ಟು ಪ್ರಸಿದ್ಧ. ಇದೆಲ್ಲ ಯಾಕೆ ತಿಳ್ಕೊಳ್ಬೇಕು ಅಂದರೆ, ಈ ಸ್ತೋತ್ರ ಹೇಳ್ತಾರಲ್ಲ ಶನಿದೇವರ ಸ್ತೋತ್ರ, ಆ ಸ್ತೋತ್ರದಲ್ಲೆಲ್ಲ ಈ ಶಬ್ದಗಳು ಬರುತ್ತೆ. ಆ ಶನಿದೇವರ ಒಂದು 12 ನಾಮಗಳಿದೆ. 12 ಹೆಸರನ್ನು ಹೇಳಿದ್ರೆ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ 3 ಹೊತ್ತು ಹೇಳಿದ್ರೆ ನಮಗೆ ಶನಿ ಬಾಧೆ ಆಗಲ್ಲ ಅಂತ ಈ ವೇದವ್ಯಾಸರು ರಚನೆ ಮಾಡಿದ ಪುರಾಣಗಳಲ್ಲೆಲ್ಲ ಆ ಶ್ಲೋಕಗಳಿವೆ. ಇನ್ನೂ ವಿಸ್ತಾರವಾಗಿ ಶನಿಗ್ರಹದ ಘಟನೆಗಳಿದೆ ಇನ್ನು ಪ್ರತಿಯೊಂದು. ಒಟ್ಟೇನೆಂದರೆ, ಶನಿವಾರ ದಿವಸ ಸಂಜೆ ಹೊತ್ತು ಕೇಳೋದಂತೂ ಶುಭ, ಅದಂತೂ ಕೇಳಿ ಆಯಿತು. ಆ ಶನಿದೇವರ ವಿಶೇಷ ಅನುಗ್ರಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ 2 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.